ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಹಾಸ್ಟೆಲ್ನಲ್ಲಿ ಗಲಾಟೆ ಮಾಡಿಕೊಂಡು ಕೊನೆ ಬೆಂಚ್ನಲ್ಲಿ ಕೂತ್ಕೊಂಡು ಕ್ಲಾಸ್ಗಳಿಗೆ ಬಂಕ್ ಹಾಕೊಂಡು ಟೀಚರ್ಸ್ ಹತ್ರ ಬೈಸ್ಕೊಂಡು ಹುಡುಗಿರ್ ಹಿಂದೆ ಓಡಾಡ್ಕೊಂಡು ಫ್ರೆಂಡ್ ಜೊತೆ ಕಿತ್ತಾಡ್ಕೊಂಡು ಟ್ರಿಪ್ಪು, ಲವ್, ಕಾಲೇಜ್ ಎಲೆಕ್ಷನ್, ಫೈಟ್ ಹೀಗೆ ಹಲವು ಕಾಲೇಜ್ ಸನ್ನಿವೇಶಗಳನ್ನ ನೆನಪಿಸಿ ಹೊಸ ವರ್ಷಕ್ಕೆ ಕಿರಿಕ್ ಪಾರ್ಟಿ ಸಿನಿಮಾ ಮನೋರಂಜನೆಯಲ್ಲಿ ಉತ್ತಮ ಪಾರ್ಟಿ ಅನ್ಸ್ಕೊಂಡಿದೆ. ಅಷ್ಟೇ ಅಲ್ಲದೆ ಇದೀಗ ಕಿರಿಕ್ ಪಾರ್ಟಿ ಗಲ್ಲಾಪಟಿಗೆಯಲ್ಲೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಹೌದು, ರಕ್ಷಿತ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರೋ ಕಿರಿಕ್ ಪಾರ್ಟಿ ಚಿತ್ರ ರಿಲೀಸ್ ಆಗಿ 3 ದಿನದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ 6 ಕೋಟಿ ಗಳಿಕೆ ಮಾಡಿದೆ. ಇನ್ನು ಸ್ಯಾಂಡಲ್ವುಡ್ ನ ಸಿನಿಮಾಗಳ ಪೈಕಿ ಬಿಗ್ಗೆಸ್ಟ್ ಓಪನಿಂಗ್ ಪಡೆದ ಚಿತ್ರ ಎಂಬ ಹೆಗ್ಗಳಿಕೆಗೂ ಕಿರಿಕ್ ಪಾರ್ಟಿ ಪಾತ್ರವಾಗಿದೆ. ರಿಷಬ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿರೋ ಅಜ್ನೀಶ್ ಲೋಕನಾಥ್ ಸಂಗೀತ ನಿರ್ದೇಶನದೊಂದಿಗೆ ಮೂಡಿ ಬಂದಿರೋ ವಿದ್ಯಾರ್ಥಿ ಜೀವನವನ್ನ ಎಂಜಾಯ್ ಮಾಡಿದ್ದ ಪ್ರತಿಯೊಬ್ಬರನ್ನ ಕಾಡುವ ಕಿರಿಕ್ ಪಾರ್ಟಿ ಚಿತ್ರ ಈಗ ವೀಕೆಂಡ್ ಮಾತ್ರವಲ್ಲದೆ ವೀಕ್ ಡೇಗಳಲ್ಲೂ ಸಹ ಸ್ಟ್ರಾಂಗ್ ಆಗಿ ಶೋ ಬುಕ್ಕಿಂಗ್ ಪಡಿತಾ ಇದೆ. ಸಿನಿ ಪ್ರಿಯರಿಗೆ ಮತ್ತು ಕಾಲೇಜ್ ದಿನಗಳ ಕಿರಿಕ್ ಮತ್ತು ಪಾರ್ಟಿಗಳನ್ನ ನೆನಪು ಮಾಡಿಕೊಡುವ ಕಿರಿಕ್ ಪಾರ್ಟಿ ಚಿತ್ರ ನೋಡಲು ಹೆಚ್ಚು ಬೇಡಿಕೆ ಇರೋದ್ರಿಂದ ಹಲವು ಕಡೆಗಳಲ್ಲಿ ಶೋಗಳನ್ನ ಹೆಚ್ಚಿಸಲಾಗಿದೆ ಅಂತ. ಇನ್ನು ಕಿರಿಕ್ ಪಾರ್ಟಿ ಸಿನಿಮಾ 1 ವಾರದಲ್ಲಿ ಬರೋಬ್ಬರಿ 12 ಕೋಟಿ ಗಳಿಕೆ ಮಾಡುವ ನಿರೀಕ್ಷೆಯನ್ನ ಕಾಣ್ತಾ ಇದೆ. ಇನ್ನು ಸಿನಿಮಾನು ಸಿಕ್ಕಾಪಟ್ಟೆ ಓಡ್ತಾ ಇದೆ. ಆದ್ರೆ ನಿರ್ದೇಶಕ ರಿಷಬ್ ಶೆಟ್ಟಿ ಸ್ವಲ್ಪ ಪ್ರೇಕ್ಷಕರ ಮೇಲೆ ಗರಂ ಆಗಿದ್ದಾರೆ. ಯಾಕಂತೀರಾ? ದಯವಿಟ್ಟು ಥಿಯೇಟರ್ ನಲ್ಲಿ ಮೊಬೈಲ್ ಇಂದ ಯಾರಾದ್ರೂ ನಮ್ಮ ಸಿನಿಮಾನ ಕದ್ದು ಶೂಟ್ ಮಾಡ್ತಿದ್ರೆ ಪಕ್ಕದಲ್ಲಿ ಕೂತಿರೋರು ಎರಡು ಬಿಟ್ಟು ಫೋಟೋ ತೆಗೆದು ನಂಗೆ ಕಳಿಸಿ. ನೀವು ಇಂತಹ ಪುಣ್ಯದ ಕೆಲಸ ಮಾಡಿದ್ರೆ ನಾನ್ ನಿಮ್ಗೆ ಪಾರ್ಟಿ ಕೊಡಿಸ್ತೀನಿ ಅಂತ ರಿಷಬ್ ಶೆಟ್ಟಿ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಗಾಸಿಪ್, ಕಾಂಟ್ರವರ್ಸಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.